ಇದು ಜರ್ಮನಿಯಲ್ಲಿ ಕುಲುಕಾಟ ಹುಟ್ಟಿಸಿರುವ ಹಾಗೂ ಜಾಗತಿಕ ಚರ್ಚೆಗೆ ಸಾಕ್ಷಿಯಾಗುತ್ತಿರುವ ಒಂದು ರೋಮಾಂಚಕ ಕಥೆಯ ಅನಾವರಣ. 2023ರ ಕೊನೆಯಿಂದ ಜರ್ಮನಿ ಪ್ಯಾಲೆಸ್ಟೈನಿಯ ಹಮಾಸ್ ಬೆಂಬಲದ ವಿರುದ್ಧ ತೀವ್ರ ಕ್ರಮಗಳನ್ನು ಕೈಗೊಂಡಿದೆ. ಸರ್ಕಾರದ ಧೈರ್ಯಶಾಲಿ ನೀತಿಗಳು ಹಾಗೂ ನಿರ್ದಯ ಕಾನೂನು ಜಾರಿಗೆ ಇದು ಒಂದು ಭದ್ರತೆ, ರಾಜಕೀಯ ಮತ್ತು ಅತಿವಾದ ವಿರುದ್ಧ ಹೋರಾಟ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆ ಎಂಬ ಸಮತೋಲನದ ಕತೆ. ಇನ್ನು ಬನ್ನಿ, ಕುಳಿತುಕೊಳ್ಳಿ, ಲೈಕ್ ಒತ್ತಿ, ಈ ಬೆಳವಣಿಗೆಗಳ ಹೃದಯಕ್ಕೆ ನುಗ್ಗೋಣ. ಪರಿಸ್ಥಿತಿ ಹೇಗೆ ಶುರುವಾಯಿತೆಂದರೆ 2023 ಅಕ್ಟೋಬರ್ನಲ್ಲಿ ಹಮಾಸ್ ಇಸ್ರೇಲ್ ಮೇಲೆ ಭೀಕರ ದಾಳಿ ನಡೆಸಿತು. ಈ ಘಟನೆ ಜಗತ್ತನ್ನೇ ಬೆಚ್ಚಿ ಬೀಳಿಸಿತು. ಜರ್ಮನಿಯ ಪ್ರತಿಕ್ರಿಯೆ ತಕ್ಷಣವೂ ತೀವ್ರವೂ ಆಗಿತ್ತು. ಚಾನ್ಸೆಲರ್ ಓಲಾಫ್ ಶೋಲ್ಸ್ ಸ್ಪಷ್ಟವಾಗಿ ಹೇಳಿದರು, ಹಮಾಸ್ ಬೆಂಬಲಬೇಕೆಂದರೆ ಅದು ಯಹೂದಿ ವಿರೋಧಿತ್ವ, ಇಂಥದ್ದಕ್ಕೆ ಶೂನ್ಯ ಸಹಿಷ್ಣುತೆ. ಏಕೆಂದರೆ ಜರ್ಮನ್ ನಗರಗಳಲ್ಲಿ ಹಮಾಸ್ ದಾಳಿಗೆ ಜನರು ಸಂಭ್ರಮಿಸುತ್ತಿರುವ ಹಾಗೆ ಬರ್ಲಿನ್ನಲ್ಲೊಂದು ಯಹೂದಿ ದೇವಾಲಯದ ಮೇಲೆ ಬೆಂಕಿ ಹಾಕಲು ಯತ್ನಿಸಿದಂಥ ಕೃತ್ಯಗಳು ನಡೆದಿದ್ದವು. ಇವು ಯಾವತ್ತಲ್ಲದ ಪ್ರತ್ಯೇಕ ಘಟನೆಗಳಲ್ಲ, ದೇಶದ ಭದ್ರತೆ ಬಗ್ಗೆ ದೊಡ್ಡ ಎಚ್ಚರಿಕೆಯ ಬೆಳಕು ಹಾಕಿದವು. ಒಳಾಂಗಣ ಸಚಿವ ನ್ಯಾನ್ಸಿ ಫೆಸರ್ ಗಟ್ಟಿ ಹೇಳಿಕೆ ನೀಡಿದರು, ಹಮಾಸ್ ಬೆಂಬಲಿಸುತ್ತೀರಾ? ನೀವು ಗದಿಗೆ ಹೋಗಬಹುದು. ಈ ಕಠಿಣ ನಿಲುವಿಗೆ ತ್ರಾಣವಾದ ಕಾರಣವೇನು? ಭದ್ರತೆ. ಈ ಜಾಗತಿಕ ಗೊಂದಲದ ಹಿನ್ನೆಲೆಯಲ್ಲಿ ಜರ್ಮನಿ ಇಸ್ಲಾಮಿಕ್ ಅತಿವಾದಿ ಜಾಲಗಳ ಮೇಲಿನ ನಿಗಾವನ್ನು ಹೆಚ್ಚು ಮಾಡಿತು. ಪೊಲೀಸರು ಭವಿಷ್ಯದಲ್ಲಾಗಬಹುದಾದ ಭಯೋತ್ಪಾದನಾ ಕಾರ್ಯಗಳನ್ನು ತಡೆಯಲು ಶಕ್ತಿಯುತ ಕ್ರಮ ತೆಗೆದುಕೊಂಡರು. ಈ ಕ್ರಮಗಳು ಕೇವಲ ಹೇಳಿಕೆಗಳಲ್ಲ, ನಿಜವಾದ ಕಾನೂನು ಅಮಲಾತ್ಮಕರಣೆ ನಡೆಯುತ್ತಿದೆ. ಆದರೆ ಕೇವಲ ಭದ್ರತೆಯ ವಿಷಯವಲ್ಲ, ರಾಜಕೀಯವೂ ಇದೆ. ವಲಸೆ ಸಂಬಂಧಿತ ಹಿಂಸಾಚಾರಕ್ಕೆ ಸಾರ್ವಜನಿಕ ಆಕ್ರೋಶ ಹೆಚ್ಚಾಗುತ್ತಿರುವಾಗ ಬಲಪಂಥೀಯ ನಿಖರ ಅನುವಾದ AfD ಪಕ್ಷದ ಬೆಂಬಲ ಹೆಚ್ಚುತ್ತಿದೆ. ಚುನಾವಣೆ ಸಮೀಪವಿರುವಾಗ ಈ ಭಾವನೆಗಳನ್ನು ಗಮನದಲ್ಲಿಟ್ಟುಕೊಂಡು ಶೋಲ್ಸ್ ಸರ್ಕಾರ ಗಡಿ ನಿಯಂತ್ರಣ ಕಟ್ಟುನಿಟ್ಟು ಮಾಡಿತು, ವಲಸೆ ನಿಯಮಗಳನ್ನು ಗಟ್ಟಿ ಮಾಡಿದವು. ಹಾಗೆ ಬಂದು ಅಫ್ಘಾನಿಸ್ತಾನದಂಥ ಯುದ್ಧ ಪೀಡಿತ ಪ್ರದೇಶಗಳಿಗೆ ಮರಳಿಸೋ ಕ್ರಿಯೆಗೂ ಹೊಸದಾಗಿ ಚಾಲನೆ ನೀಡಲಾಯಿತು. ಇದು ಜರ್ಮನಿಯ ವಲಸೆ ನೀತಿಯಲ್ಲಿ ಭೂಕಂಪ ತರಬಲ್ಲ ಬದಲಾವಣೆಯಾಗಿದೆ. ನಗರಗಳ ನಡು ರಸ್ತೆಗಳಲ್ಲಿ ಏನೆಲ್ಲ ನಡೆಯುತ್ತಿದೆ? ಬರ್ಲಿನ್, ಹ್ಯಾಂಬರ್ಗ್, ಫ್ರಾಂಕ್ಫುರ್ಟ್, ಡಸ್ಸೆಲ್ಡೋರ್ಫ್ ಮುಂತಾದ ನಗರಗಳಲ್ಲಿ ನಿಷೇಧವಿದ್ದರೂ ಪ್ಯಾಲೆಸ್ಟೈನಿಯ ಪರದ ಹೋರಾಟಗಾರರು ಬೀದಿಗೆ ಇಳಿದರು. ಪೊಲೀಸರ ಪ್ರತಿಕ್ರಿಯೆ ಪೂರ್ಣ ಬಲದಿಂದ. ನಿರ್ಬಂಧ ಪೂರ್ವ ಆಜ್ಞೆಗಳು, ಪೆಪ್ಪರ್ ಸ್ಪ್ರೇ, ಮಾಸ್ ಅರೆಸ್ಟ್, ತಕ್ಷಣದ ದಂಡ ಎಲ್ಲವೂ ನಡೆದಿವೆ. ಹಮಾಸ್ ಬೆಂಬಲಿಸುವ ಧ್ವಜಗಳು, ಬ್ಯಾನರ್ಗಳು ಮುಂತಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೆಲವರ ಮನೆಯಲ್ಲಿ ದಾಳಿ ನಡೆಸಿ ತೀವ್ರವಾದ ಜಾಲಗಳನ್ನು ಹತ್ತಿಕ್ಕಲಾಗಿದೆ. ಇದು ಸ್ಫಟಿಕವಾಗಿ ಒಂದು ಸಂದೇಶ ನೀಡುತ್ತಿದೆ, ಸೀಮೆ ದಾಟಿದರೆ ಜರ್ಮನಿಯ ಕಾನೂನು ನಿಮ್ಮ ಮೇಲೆ ಬೀಳುತ್ತದೆ. ಇದು ಇನ್ನೂ ಎಷ್ಟು ಗಂಭೀರವಾಗಿದೆ ಎಂದರೆ, ಇತ್ತೀಚೆಗೆ ಜರ್ಮನಿ ವಲಸೆ ಕಾನೂನನ್ನು ಶಸ್ತ್ರದಂತೆ ಬಳಸುತ್ತಿದೆ. ಪ್ಯಾಲೆಸ್ಟೈನ್ ಬೆಂಬಲಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕೆಲವು ಯುರೋಪ್ ಮತ್ತು ಅಮೆರಿಕದ ವಿದೇಶಿಗರ ವಾಸವಿನ ಅನುಮತಿಗಳನ್ನು ರದ್ದುಗೊಳಿಸಲಾಗಿದೆ. ಈ ವ್ಯಕ್ತಿಗಳಿಗೆ ದೇಶ ಬಿಡಿ ಇಲ್ಲವೇ ನಿರ್ವಾಸಿತರಾಗುತ್ತೀರಿ ಎಂಬಂತೆ ಸ್ಪಷ್ಟ ಸೂಚನೆ ನೀಡಲಾಗಿದೆ. ಇದು ಮೊದಲ ಬಾರಿಗೆ ಜರ್ಮನಿ ವಲಸೆಯ ಅಸ್ತ್ರದಿಂದ ರಾಜಕೀಯ ಸಂದೇಶ ನೀಡುತ್ತಿದೆ. ಇದಕ್ಕೆ ಪ್ರತಿಕ್ರಿಯೆಯೇನು? ಬೆಂಬಲಿಗರು ಹೇಳುತ್ತಾರೆ, ಜರ್ಮನಿ ಯಹೂದಿ ಸಮುದಾಯದ ರಕ್ಷಣೆಗಾಗಿ ಹಾಗೂ ರಾಷ್ಟ್ರದ ಭದ್ರತೆಗೆ ಅವಶ್ಯಕವಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಆದರೆ ವಿರೋಧಿಗಳು ಎಚ್ಚರಿಸುತ್ತಾರೆ, ಇದೊಂದು ಪ್ರಜಾಪ್ರಭುತ್ವದ ಮೌಲ್ಯಗಳ ಮೇಲೆ ಮುತ್ತಿಗೆ ಹಾಕುವ ಕಠಿಣ ಕ್ರಮ. ಧಾರ್ಮಿಕ ಅಭಿವ್ಯಕ್ತಿಗೂ ಶಾಂತಿಪೂರ್ಣ ಪ್ರತಿಭಟನೆಗೂ ಇದು ಅಪಾಯ. ಮುಗಿಸೋಣವರೆಗೂ ಒಂದು ಸ್ಪಷ್ಟ ಚಿತ್ರ. 2023ರ ಕೊನೆಯಿಂದ ಜರ್ಮನಿ ಬಹುಶಃ ಇತ್ತೀಚಿನ ಇತಿಹಾಸದಲ್ಲಿ ಅತ್ಯಂತ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ. ಹಮಾಸ್ ಬೆಂಬಲಿಸುತ್ತೀರಾ ಅಥವಾ ಯಹೂದಿ ವಿರೋಧಿ ನಡವಳಿಕೆ ತೋರಿಸುತ್ತೀರಾ? ನೀವು ದಂಡ, ಜೈಲು ಅಥವಾ ನಿಷ್ಕಾಸನೆಗೂ ಸಿದ್ಧರಾಗಿರಬೇಕು. ಇದು ಭದ್ರತೆ ಮತ್ತು ಸಮುದಾಯದ ಸುರಕ್ಷತೆಗಾಗಿ ತೆಗೆದುಕೊಳ್ಳಲಾದ ದೃಢನಿಲುವಾಗಿದೆ. ಆದರೆ ಇದರ ನೆರಳು ಭಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಒತ್ತಡ. ನೀವು ಏನೆಂದು ನಂಬುತ್ತೀರಿ? ಭದ್ರತೆ ಮಿಗಿಲು ಎಂದಾದರೂ ಪ್ರಜಾಪ್ರಭುತ್ವದ ಹಕ್ಕುಗಳ ಮೀರೆ?